ಕ್ಲೀನಿಂಗ್ ಡೇ ಆಗಿತ್ತು ಇವತ್ತು, ಕಂಪ್ಲೀಟ್ ಡೇ. ಐ ಥಿಂಕ್ ನಾನು ಫಸ್ಟ್ ಟೈಮ್ ಅನ್ಸುತ್ತೆ ಈ ರೀತಿ ಕ್ಲೀನಿಂಗ್ ವ್ಲಾಗ್ ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಫಸ್ಟ್ ಮಷೀನ್ಗೆ ಬಟ್ಟೆ ಹಾಕಿ ಅದಾದ್ಮೇಲೆ ಕಿಚನ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡೆ. ಲಾಸ್ಟ್ ವ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ, ನಾನ್ ವೆಜ್ ಐಟಮ್ಸ್ ಎಲ್ಲ ಮಾಡಿದ್ದೆ. ಅದ್ರದ್ದು ಯಾವುದೇ ರೀತಿ ಪಾತ್ರೆಗಳು ತೊಳೆದಿರ್ಲಿಲ್ಲ ಅಂಡ್ ಅಡುಗೆ ಮನೆ ಕೂಡ ಕ್ಲೀನ್ ಮಾಡಿರ್ಲಿಲ್ಲ. ನೆನ್ನೆ ಅವ್ರ ಜೊತೆನೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮಲಗಿದ್ ಕೂಡ ಸ್ವಲ್ಪ ಲೇಟೇ ಆಯ್ತು. ಕಂಪ್ಲೀಟ್ ಆಗಿ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಸುಸ್ತಾಗ್ತಿತ್ತು ಅಂತ ಒಂದು ಗ್ಲಾಸ್ ರಾಗಿ ಗಂಜಿ ಮಾಡ್ಕೊಂಡು ಕುಡ್ದು ಅಷ್ಟೊತ್ತಿಗೆ ಬಟ್ಟೆಗಳೆಲ್ಲ ವಾಶ್ ಆಗಿತ್ತು. ಅದನ್ನ ಹೊರಗಡೆ ಎತ್ಕೊಂಡೋಗಿ ಒಣಗಾಕ್ಬಿಟ್ಟು ಬಂದೆ. ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಸಂಜೆ ಹಂಗೆ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಮಾಪ್ ಮಾಡ್ಕೊಂತಿದ್ದೀನಿ. ಸ್ವಲ್ಪ ಮನೆಗೆ ಐಟಮ್ಸ್ ಬೇಕಿತ್ತು, ಅದನ್ನ ಜಿಯೋ ಮಾರ್ಟ್ ಅಲ್ಲಿ ಆರ್ಡರ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಪೂಜೆಗೆ ಹೂ ಇರ್ಲಿಲ್ಲ, ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ ಬರ್ತಾ ತಗೊಂಡ್ ಬನ್ನಿ ಅಂತ. ಅವ್ರು ತಗೊಂಡ್ ಬಂದ್ಮೇಲೆ ಅವರು ಕೂಡ ಫ್ರೆಶ್ ಅಪ್ ಆಗಿ ಇಬ್ರು ಕೂಡ ಮನೇಲಿ ಪೂಜೆ ಮಾಡಿದ್ವಿ. ಇದನ್ನೆಲ್ಲ ರಂಜಿತ್ ಕ್ಯಾಪ್ಚರ್ ಮಾಡಿರೋದು ವಿಡಿಯೋ, ಅವರೇ ಎಲ್ಲಾನು ಶೂಟ್ ಮಾಡಿದ್ರು. ತಿರುಪತಿದು ಅಂಡ್ ಧರ್ಮಸ್ಥಳದ್ದು ಪ್ರಸಾದ ಇತ್ತು ಪೂಜೆ ಎಲ್ಲ ಆದ್ಮೇಲೆ. ಅದನ್ನು ತಿನ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ತಂದಿದ್ರು ಇವರು, ಅದನ್ನು ಕೂಡ ತಿನ್ಕೊಂಡು ಇವತ್ತು ನೈಟ್ ಊಟಕ್ಕೆ ಸಿಂಪಲ್ ಆಗಿ ಕರ್ಡ್ ರೈಸು ಮತ್ತೆ ಆಲೂ ಫ್ರೈ ಮಾಡ್ಕೊಂಡ್ವಿ. ಇವತ್ತಿನ ವ್ಲಾಗ್ ಇದಾಗಿತ್ತು. ನಾಳೆ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.